ವಾಲ್ಮೀಕಿ ಸಮಾಜದ ಬಗ್ಗೆ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ವಿಚಾರ ಸಂಬಂಧ ದಾವಣಗೆರೆಯ ಬಡಾವಣೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಾಲ್ಮೀಕಿ ಸಮಾಜದ ಮುಖಂಡರಿಂದ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ದೂರು ದಾಖಲು ಮಾಡಲಾಗಿದೆ. ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದು ಅಲ್ಲದೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಕೂಡ ಮಾಡಿದ್ರು. ಜೊತೆಗೆ ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಆಗ್ರಹಿಸಿದ್ರು. ವಾಲ್ಮೀಕಿ ಸಮಾಜದ ಬಗ್ಗೆ ನಿಂದನೆ ಮಾಡಿರೋ ರಮೇಶ್ ಕತ್ತಿಗೆ, ವಾಲ್ಮೀಕಿ ಜಾತಿಗೆ ಅವೇಚ ಶಬ್ದಗಳನ್ನು ಬೈದಿರೋ ರಮೇಶ್ ಕತ್ತಿಗೆ ಬಂಧಿಸಿ ವಾಲ್ಮೀಕಿ ನಾಯಕ ಸಮಾಜವನ್ನು ಖಂಡನೆ ಮಾಡಿರುವ ರಮೇಶ್ ಕತ್ತಿಗೆ, ವಾಲ್ಮೀಕಿ ಸಮಾಜವನ್ನು ನಿಂದಿಸಿರುವ ರಮೇಶ್ ಕತ್ತಿಗೆ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದಿಂದ ರಮೇಶ್ ಕತ್ತಿಯವರ ಮೇಲೆ ಕೇಸ್ ದಾಖಲೆ ಮಾಡಿದ್ದೇವೆ. ಯಾಕೆಂದರೆ ನಿನ್ನೆ ಬೆಳಗಾವಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮೆಡಲನ್ನು ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ಸಮಾಜದ ಅವಮಾನಿಸಿದ್ದಾರೆ. ಆ ಕಾರಣ ನಮ್ಮ ಸಮಾಜ ಎಲ್ಲ ಬಂಧುಗಳು ಇವತ್ತೊಂದು ಕಂಪ್ಲೇಂಟನ್ನು ಮಾಡಿದ್ದು ಅವ್ರ ಮೇಲೆ. ಕೂಡಲೇ ಅವರನ್ನು ಬಂಧಿಸಬೇಕು, ಸರ್ಕಾರ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಮ್ಮ ಸಮಾಜ ಬಂಧುಗಳ ಸಮೇತ ನಾವು ಈಗ ಬಂದು ಕಂಪ್ಲೇಂಟ್ ಮಾಡಿದ್ದೇವೆ. ಆದ ಕಾರಣ ಕೂಡಲೇ ನಮ್ಮ ಸಮಾಜದ ಅವಮಾನ ಆಗಿದೆ. ನಾವು 75 ಲಕ್ಷಕ್ಕೆ ಹೆಚ್ಚು ಜನ ಇದ್ದೇವೆ ನಾವು ಕರ್ನಾಟಕದಲ್ಲಿ. ನಮ್ಮ ಸಮಾಜ ಅವಮಾನ ಮಾಡಿದ್ರೆ ನಮ್ಗೆ ಭಾಳ ತುಂಬ ಮನಸ್ಸಿಗೆ ನೋವಾಗೈತಿ. ಮುಂದಿನ ದಿನಗಳಲ್ಲಿ ನಾವೊಂದು ಪ್ರೆಸ್ ನೋಟ್ ಮಾಡಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಕರೆ ಕೊಡ್ತೇವೆ. ಕೂಡಲೇ ಅವ್ರು ಬಂಧಿಸ್ಬೇಕಂತಂದು ನಿಮ್ಮ ಮುಖಾಂತರ ನಾವು ಅವ್ರು ಬೇಡ್ಕೊಂತ ಅಟ್ರಾಸಿಟಿ ಕೇಳೋದು ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ನಾವೆಲ್ಲರೂ ಕೂಡ ನೋಡಿದ್ದೇವೆ. ರಮೇಶ್ ಕತ್ತಿಯವರು ನಿನ್ನೆ ಚುನಾವಣೆ ಬೆಳಗಾವಿನ DCC ಬ್ಯಾಂಕಿನ ಚುನಾವಣೆಯ ಸಂದರ್ಭದೊಳಗೆ ಬೇಡ್ರವನ್ನು ಬಳಸಿದ್ದಾರೆ. ಹೀಗೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದರ ಭಾಗವಾಗಿ ಇವತ್ತು ಕರ್ನಾಟಕಾದ್ಯಂತ ಎಲ್ಲ ಕಡೆ ಅವ್ರ ಮೇಲೆ ನಾವು ಜಾತಿ ನಿಂದನಾ ಕೇಸನ್ನು ದಾಖಲಿಸ್ತಿದ್ದೀವಿ. ಅದರ ಭಾಗವಾಗಿ ಇವತ್ತು ದಾವಣಗೆರೆ ವಾಲ್ಮೀಕಿ ಸಮುದಾಯದ ಎಲ್ಲ ನಾಯಕರುಗಳು ಸೇರಿಕೊಂಡು ಇವತ್ತು ದಾವಣಗೆರೆಯಲ್ಲೂ ಕೂಡ ಕೇಸನ್ನು ದಾಖಲಿಸಿದ್ದೇವೆ. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೇನೆ, ಅವ್ರ ಮೇಲೆ ಜಾತಿ ನಿಂದನಾ ಕೇಸನ್ನು ಅಟ್ರಾಸಿಟಿ ಅಡಿಯೊಳಗೆ ಅವ್ರ ಕೇಸನ್ನು ದಾಖಲಿಸಬೇಕು, ಅವ್ರನ್ನ ಬಂಧಿಸಬೇಕು, ಸರ್ಕಾರ ಅವ್ರಿಗೆ ಶಿಕ್ಷೆ ಕೊಡಬೇಕು. ಒಂದು ವೇಳೆ ಸರ್ಕಾರ ಹಾಗೆ ಬಿಟ್ಟರೆ ದಲಿತರ ಮೇಲೆ ದೌರ್ಜನ್ಯವನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ವಾಸ್ತವವಾಗಿ ಇದು